ನಾನು 10 ವರ್ಷ ಹುಡುಗ ಈ ಭೂಮಿಗೆ ನಾನು ಕೈ ಇಕ್ಕಿರೋದು. 10 ವರ್ಷ ಹುಡುಗದಿಂದ ಇವತ್ತು 82 ವರ್ಷ ತನಕ ಬದುಕು ಮಾಡಿದ್ದೀನಿ ಭೂಮಿಗೆ. ನಾನು ಸುಳ್ಳು ಮಾತ್ರ ಯಾವುದು ಹೇಳ್ತಾ ಇಲ್ಲ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ನಮ್ಮ ತಂದೆ ಯಾತಾಯತವರು ಅವ್ರು ನಿಲ್ಸಿಬಿಟ್ಟು ನಾವು ಕಬ್ಬು ಬೆಳೆಯುವ, 1 ಲೋಡು 2 ಲೋಡ್ ಕಬ್ಬು ಬೆಳೆಯುವ, ಆಲೂಗಡ್ಡೆ ಬೆಳೆಯುವ, ಬದನೆಕಾಯಿ ಬೆಳೆಯುವ, ಪ್ರತಿಯೊಂದು ತರಕಾರಿನೂ ಬೆಳೆದು ಎಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ತರಕಾರಿ ಬೆಳೆದುಬಿಟ್ಟು ನೋಡಿದ್ದೀವಿ. ರೇಷ್ಮೆ ಬೆಳೆದು 10 ವರ್ಷ 15 ವರ್ಷ ಅದು ಬೇಕಾದ್ರೆ ಸಂಪಾದನೆ ಮಾಡ್ದು. ನಾವು ಒಂದು 5 ಜನ ಅಣ್ಣ ತಮ್ಮದಿರು, 6 ಜನ ಹೆಣ್ಮಕ್ಳು, 11 ಜನ ನಮ್ಮ ತಂದೆಗೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. 1 ಎಕರೆನಲ್ಲಿ ಇಷ್ಟೆಲ್ಲ ಮಾಡಿದಾರೆ ಅಂತಂದ್ರೆ ಒಂಥರ ಖುಷಿ ಅನ್ಸು. ಒಂದೇ ಒಂದು ಬೋರ್ ಇಟ್ಕೊಂಡು 1 ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀರಾ ಅಂತಂದ್ರೆ ಈ ತರ ನಮ್ಮ ಕರ್ನಾಟಕದಲ್ಲಿ ನೋಡುವಂತ ರೈತರುಗಳಿಗೂ ಒಂದು ಮಾದರಿ ಆಗ್ತದೆ. ಕೆಚ್ಚದೆ ಇರಬೇಕೆಂದೆಂದು ರೈತ ಆಗ್ಬಿಟ್ಟು ನನ್ನಂಗೆ ಎಲ್ಲ ಪ್ರತಿಯೊಬ್ಬರು ಮಾಡಬೇಕು, ದುಡಿಬೇಕು, 4 ಜನಕ್ಕೆ ಕೊಡಬೇಕು, 4 ಜನಕ್ಕೆ ಉಣ್ಬೇಕು, ನಾವು ತಿನ್ನಬೇಕು, ನಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅಂತ ಇರಬೇಕು ಅನ್ನೋ ರೈತರುಗಳು. ನನ್ನ ಮಕ್ಕಳು ಇವತ್ತು ನಾವು ದುಡ್ದು ನನ್ನ ಮಕ್ಕಳು ಚೆನ್ನಾಗೇ ಅವ್ರೆ. ಕೆತ್ತಲಾಗದು ತಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಅಣ್ಣ ನಮಸ್ತೆ. ನಮಸ್ತೆ. ಈಗ ನಿಮ್ ತೋಟದಲ್ಲಿ ಆಪಲ್ ಗಿಡ ಹಾಕಿದೀವಿ ನೋಡ್ರಿ. ಆಪಲ್ ಬೆಳೆ ಎಲ್ಲ ಸೂಪರ್ ಆಗಿ ಬಂದೈತೆ. ಈಗ ಆಲ್ರೆಡಿ ನೀವ್ ಹೇಳಿದ್ರ ಆಪಲ್ ಗಿಡನ ಈಗ ಆಲ್ರೆಡಿ ಬೆಳೆ ಬಂದಿತ್ತು, ಸಾಕಷ್ಟು ಆಪಲ್ ನಾವು ಆಲ್ರೆಡಿ ಕಿತ್ಕೊಂಡು ತಿಂದಿದೀವಿ ಅಂತ ಹೇಳಿದ್ರ. ನಿಮ್ಮ ಪರಿಚಯ ನಮ್ಮ ಕನ್ನಡಿಗರಿಗೆ, ಕನ್ನಡ ನಾಡಿನ ಜನತೆಗೆ ಮಾಡ್ಕೊಡಿ. ನಾವು 1 ಎಕರೆ ತೋಟ ಮಾಡಿದ್ದೀವಿ. ಅದರೊಳಗೆ 100 ಗಿಡ ಆಪಲ್ ಗಿಡ ಹಾಕಿದ್ದೀವಿ. ಅದು 15 ಅಡಿಗೆ ಒಂದು, 20 ಅಡಿ ಉತ್ತರ ಪೂರ್ವ ಪಶ್ಚಿಮಕ್ಕೆ 20 ಅಡಿ, ಉತ್ತರ ದಕ್ಷಿಣಕ್ಕೆ 15 ಅಡಿ ಹಾಕಿದ್ದೀವಿ. ಇದು 3ನೇ ವರ್ಷ ಬೆಳೆ ಬಂದಿದೆ. ಈ ಸ್ವಲ್ಪ ಕಿತ್ಕೊಂಡು ತಿಂದಿದ್ವಿ, ಅವ್ರಿಗೆ ಕೊಟ್ಟು ಈ ಸತಿ ಹೆಚ್ಚು ಬೆಳೆ ಚೆನ್ನಾಗಿ ಬರ್ತದೆ. ದನಿಂಗ್ ಗೊಬ್ಬರ ಹಾಕಿದ್ವಿ, ಇನ್ನು ಸೀಮೆ ಗೊಬ್ಬರ ಹಾಕಿಲ್ಲ. ಇಲ್ಲಿಂದ ಈಚೆಗೆ ಹಾಕ್ತಾ ಇದ್ದೀವಿ. ಇದು ಮಲ್ರಬಾನ್ವಾಡಿ, ನೆಲಮಂಗಲ ತಾಲೂಕು. ನೆಲಮಂಗಲದ ಹತ್ರ ಬರುವಂತ ಮಲ್ರಬಾನ್ವಾಡಿ ಹತ್ರ ಬರುತ್ತೆ. 3 ಕಿಲೋಮೀಟರ್ ಆಗ್ತದೆ ನೆಲಮಂಗಲಕ್ಕೆ. ನೆಲಮಂಗಲದಿಂದ. ಅಣ್ಣ ಇದು ಎಷ್ಟು ಎಕರೆ ಜಮೀನಣ್ಣ? 1 ಎಕರೆ ಅದೇ. ಏನೇನು ಹಾಕಿದ್ರಾ? ಆಪಲ್ ಗಿಡ ಹಾಕಿದ್ವಿ, ಬಟಾಪುಡ್ಡ ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಇಷ್ಟು ಮಾಡಿದ್ದೀವಿ. ಅಣ್ಣ ಟೋಟಲಿ ಎಷ್ಟು ಗಿಡ ಹಾಕಿದ್ರಾ? ಇದು 60 ಗಿಡ ಇದು ಹಾಕಿ ಆಪಲ್ ಗಿಡ ಹಾಕಿದ್ದೀವಿ. ಒಂದು 100-120 ಗಿಡ ಬಟಾಪುಡ್ಡ ಹಾಕಿದ್ದೀವಿ. ಒಂದು 150 ಗಿಡ ಬಾಳೆ ಹಾಕಿದ್ದೀವಿ. 200 ಗಿಡ ಬರ್ತವೆ. ಎಲ್ಲ ಮೊದಲಂಗ ದಪ್ಪಕಾಯಿ ಬಾಳೆ ಹಾಕಿದ್ದೀವಿ. ಆಪಲ್ ಗಿಡಕ್ಕೆ ಏನು ಗೊಬ್ಬರ ಹಾಕಿದ್ರ? ಎಷ್ಟಡಿ ಹಾಕಿ ಅದನ್ನ ನೆಟ್ಟಿದ್ರ? 15 ಉತ್ತರ ದಕ್ಷಿಣಕ್ಕೆ 15 ಅಡಿ, ಪೂರ್ವ ಪಶ್ಚಿಮಕ್ಕೆ 20 ಅಡಿ. ದನಿಂಗ್ ಗೊಬ್ಬರ ಹಾಕಿದ್ದೀವಿ. 3 ವರ್ಷ ಆಗಿದೆ ಬೆಳೆ ಹಾಕಿ. ಈ ಸ್ವಲ್ಪ ಕಾಯಿ ಬಿಟ್ಟವೆ. ನಾವು ಅವ್ರಿಗೋಷ್ಟು ಇವ್ರಿಗೋಷ್ಟು ಕೊಟ್ಟು ನಾವು ಅಷ್ಟು ತಿಂದು, ಇನ್ನು ಕಾಯಿ ಸ್ವಲ್ಪ ಅವೆ. ಈ ತಿರ್ಗಿ ಹೂವು ಆಗಿದೆ, ಎಲ್ಲ ಪೀಚ ಆಗ್ತಾರೆ. ಅಣ್ಣ ಎನಿ ಟೈಮ್ ಬರುತ್ತಾ ಇದು? ಎನಿ ಟೈಮ್ ಬರ್ತದೆ. 2 ಟ್ರಿಪ್ ಬರ್ತದೆ ವರ್ಷಕ್ಕೆ 2 ಟ್ರಿಪ್ ಬರುತ್ತೆ. 2 ಟ್ರಿಪ್ ಬರ್ತದೆ. ಎಷ್ಟು ಕೆಜಿ ಅಣ್ಣ? ಒಂದು ಗಿಡಕ್ಕೆ ಎಷ್ಟು ಕೆಜಿ ಬರುತ್ತಣ್ಣ? ಒಂದು ಗಿಡಕ್ಕೆ 10 ಕೆಜಿಯಿಂದ 15 ಕೆಜಿ ಬರ್ತದೆ. ಹೌದ್ರಾ? ಅಂದ್ರೆ ಇದು ಫಸ್ಟ್ನೇ ಬೆಳೆ ಅಂತೀರಾ? ಇದು ಫಸ್ಟ್ನೇ ಬೆಳೆ. ಹಂಗಾರೆ ಮುಂದೆ ಜಾಸ್ತಿ ಬರುತ್ತೆ? ಮುಂದೆ ಜಾಸ್ತಿ ಬರ್ತದೆ. ಮರ ದಪ್ಪ ಆದಂಗೆ ಬರ್ತದೆ. ಅಣ್ಣ ಇದು ನಿರ್ವಹಣೆ ಹೆಂಗಣ್ಣ? ನಿರ್ವಹಣೆ ಥರ ಪರವಾಗಿಲ್ಲ, ಮಾಡ್ಬೋದು. ಪ್ರತಿಯೊಬ್ಬರು ಮಾಡ್ಬೋದು. ರೈತರ ನೋಡಿಕೊಂಡು ಎಲ್ಲ ಮಾಡ್ಬೋದು. ನೀರು ಜಾಸ್ತಿ ಬಿಟ್ರೆ? ನೀರು ಹೆಚ್ಚಾಗಿ ಕಟ್ಟಂಗಿಲ್ಲ. ಸುಮಾರು 15 ಕೊಂದದ ನೀರು ಕಟ್ಟರೆ ಸಾಕು. ಬೇರು ಮೇಲೆ ಇರ್ತದೆ. ಶಾನೆ ಉಳುಮೆನೂ ಹೆಚ್ಚು ಮಾಡಬಾರ್ದು. ಗಟ್ಟಿಯಾಗಿರ್ಬೇಕು ಭೂಮಿ. ತೊಳ್ಳು ಮಾಡ್ರೆ ಈಗ ಜೋಪ್ ನೆಲದಾಗ ಆಗಲ್ಲ. ಜೋಪ್ ನೆಲದಾಗೆಲ್ಲ ತೊಂದರೆ ಆಗ್ತದೆ. ಬಾರೆ ಒಳಗೆ ಮಾಡ್ಬೋದು. ಅಂದರೆ ಇದು ಬಿಸಿಲು ಮಾತ್ರ ಬರೋದು? ಬಿಸಿಲಿಗೆ ಬರ್ತದೆ. ತಣ್ಣು ಬೇಕು, ಬಿಸಿಲು ಬೇಕು, ಎರಡೂ ಬೇಕು. 2 ವಾತಾವರಣ ಇದ್ರೆ ಚೆನ್ನಾಗಿ ಗಿಡ ಆಗ್ತವೆ. ಅಂದ್ರೆ ಈ ಭಾಗದ ವಾತಾವರಣಕ್ಕೆ ಚೆನ್ನಾಗಿ ಹೊಂದ್ಕೊಂತದೆ. ಕಾಯಿ ಚೆನ್ನಾಗಿ ಬಿಡ್ತದೆ. ಸ್ವೀಟು ಆಗಿ ಚೆನ್ನಾಗದೆ, ಸಿಹಿಗದೆ ಕಾಯಿ, ಉಳಿಬಿಲ್ಲ. ಆಗ ಬೇರೆ ದೇಶದ್ದು ಆಪಲ್ ಇದ್ದಂಗೆ ಅದಕ್ಕಿಂತ ರುಚಿಯಾಗಿರ್ತದೆ ಇದರ ಕಾಯಿ. ತಿಂದು ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆದ್ರೆ ರುಚಿಯಾಗಿರ್ತವೆ ಕಾಯಿ. ಇಲ್ಲಿಂದ ಸೈಜ್ ಬರ್ತದೆ. ಇವಾಗ ಸೈಜ್ ಕಡಿಮೆ, ಮುಂದೆ ವರ್ಷ ಸೈಜ್ ಜಾಸ್ತಿ ಬರ್ತದೆ ಕಾಯಿ. ಈ ವರ್ಷ ಬಿಟ್ಟೋದಲ್ಲ, ಸ್ವಲ್ಪ ಬಿಟ್ಟಿರೋದ್ರಿಂದ ಕಾಯಿ ಸಣ್ಣ, ಆಮೇಲೆ ದಪ್ಪ ಬರ್ತದೆ. 1 ಅಡಿ ಇಳ್ತಾ 1 ಅಡಿ ಆಗಲ್ಲ. ಗೊಬ್ಬರ ದನಿಂಗ್ ಗೊಬ್ಬರ ಹಾಕ್ಬೇಕು. ಅಡಿಕೆ ಸೊಸಿ ನೆಟ್ಟಬೇಕು. ಸೊಸಿ ಇಟ್ಟು ಮುಚ್ಚಿಬಿಟ್ಟು ನೀರು ಕಟ್ಟಬೇಕು. ನೀರು ಕಟ್ಟಿದ್ರೆ ಗಿಡ ಹೊಡ್ಕೊತವೆ. ಅಂಚುಗಡ್ಡಿ ಒಂದು ಕಡ್ಡಿ ದಪ್ಪ ಇರ್ತವೆ ಸೊಸಿ. ಒಂದು 3 ಅಡಿ 1 ಅಡಿ 3 ಅಡಿ ತನಕ ಇರ್ತವೆ ಸೊಸಿ. ಈ ಬೆಳೆ ಇದು ಭಾಳ ಒಳ್ಳೆಯದು. 1 ಎಕರೆ ಮಾಡ್ಕೊಂಬಿಟ್ರೆ ನಮ್ಮನೆ ಸಂಸಾರ, ನಮ್ಮ ದುಡ್ಡು ಹಾಕೋದಕ್ಕೆ, ನಮ್ಮ ಖರ್ಚಿಗೆ ಸಾಕಾದಷ್ಟು ಬರ್ತದೆ. ಚೆನ್ನಾಗಿ ಬೆಳೆ ಬರ್ತದೆ.
ಅದರಿಂದ ನಾವು ಉಪಯೋಗಿಸ್ಬೋದು. ಯಾವ ತೊಂದರೆ ಇಲ್ಲ, ಜನಗಳಿಗೆ ಚೆನ್ನಾಗೆ ಮೇಂಟೈನ್ ಆಗ್ತದೆ, ರುಚಿಯಾಗಿರ್ತದೆ ಹಣ್ಣು, ಜಾಸ್ತಿ ಖರ್ಚಾಗಲ್ಲ, ಉಳುಮೆನೂ ಹೆಚ್ಚು ತಿನ್ನಲ್ಲ, ನೀರು ಹೆಚ್ಚು ಕುಡಿಯಲ್ಲ. ಅದರಿಂದ ನೀವು ಪ್ರಯತ್ನ ಮಾಡಿ, ಪ್ರತಿಯೊಬ್ಬ ರೈತನು ಹಾಕ್ಕೊಬೋದು. ಆದಷ್ಟು ಭಾಳಷ್ಟು ಒಳ್ಳೆಯದಾಗ್ತದೆ. ಆಪಲ್ ಒಂದು ಎರಡು ಕಡೆ ನಮ್ಮ ಕೈಲಿ ಆಗಿದ್ರೆ 4 ಗಿಡ 6 ಗಿಡ ಹಾಕ್ಕೊಂಡು ಮನೆ ಒಳಗೆ ಡಾಕ್ಟ್ರ್ ಥರ ಇರ್ತದೆ. ಅದರಿಂದ ನಾವು ಉಪಯೋಗಿಸ್ಕೊಂಡು ನಮ್ಮ ಮನೆಗೆ ನಾವು ಒಬ್ಬೊಬ್ಬರು ತಿಂತಾ ಇದ್ದರೆ ನಮ್ಗೆ ಯಾವ ಕಾಯಿಲೆ ಹೊಂಟಲ್ಲ. ಅದು ಭಾಳ ಒಳ್ಳೆಯದಾಗ್ತದೆ, ನಮ್ಮ ಜನಕ್ಕೆ, ನಮ್ಮ ರೈತರುಗಳಿಗೆ ಭಾಳ ಒಳ್ಳೆಯದಾಗ್ತದೆ. ಆದಷ್ಟು ಯಾವುದೋ ಎಲ್ಲ ಪ್ರತಿಯೊಬ್ಬರು ಮಾಡ್ಬೋದು. ನೋಡಿಕೊಂಡು ನೀವು ಉಪಯೋಗಿಸಿ ತಿಂತಾ ಇರ್ರಿ. 3 ವರ್ಷದ ಗಿಡ ಕಾಯಿ ಮಸ್ತಾಗ್ಬಿಟ್ಟಿದೆ ನೋಡಿ, ಮಸ್ತಾಗಿ ನೋಡಿ ಎಷ್ಟು ಬಿಟ್ಟದೆ. ಈಗ 6 kg 7 kg ಕಾಯಿದೆ. ಟೋಟಲ್ ಎಲ್ಲ 6-7 kg ಇದೆ ಕಾಯಿ ನೋಡಿ. ಎಲ್ಲ ಚೆನ್ನಾಗೇ ಬಂದ ಬೆಳೆ. ನೀವು ಇದೇ ಥರ ಬೆಳೆದು 4-6 ಜನ ಕೊಟ್ಟು ನೀವು ದುಡ್ಡು ಮಾಡಿಕೊಂಡು ನಿಮ್ಮ ಮನೆ ಜೀವನ ಮಾಡ್ಕೊಂಡು ಮಾಡ್ಬೋದು. ಇಷ್ಟು ನೋಡಿ, ಇದೆಲ್ಲ ಕಂಕ್ಳು ಹೊಡೆದ್ರೆ ಹೂವು, ತಿರ್ಗಾ ಎಣ್ಣೆ ಬೆಳೆ ಹೂವು ಕಂಕ್ಳು ಹೊಡೆದ್ರೆ ಎಣ್ಣೆ ಬೆಳೆ ಹೂವು ಬರ್ತದೆ. ಅದು ಹೂವನೇ, ಅದು ಹೂವನೇ, ಅದೇ ಥರ ಹೂವು ಬರ್ತದೆ. ಪ್ರತಿ ಒಂದು ಹೂವನು ಬರ್ತದೆ, ಗಿಡನೂ ಬೆಳಿಬೋದು. ಭಾಳ ಅನುಕೂಲ, ಏನು ತೊಂದರೆ ಆಗಲ್ಲ. ಇದಕ್ಕೆ ಬಿಸಿಲು ಹೊಡೆದಷ್ಟು ಚೆನ್ನಾಗಿ ಕಾಯಿ ಬಿಡ್ತದೆ. ನೆರಳು ಥರ ಆದರೆ ಬಿಡಲ್ಲ, ಬಿಸಿಲು ಇರ್ಬೇಕು ಇದಕ್ಕೆ. ಈ ಗಿಡಕ್ಕೆ ನೀವು ಚೆನ್ನಾಗಿ ಬರ್ತದೆ ನೋಡಿ. ಈ ಸೈಜ್ ಬಂದರೆ ಇನ್ನೂ ಸೈಜು ಮುಂದೆ ಇನ್ನೂ ದಪ್ಪ ಬರ್ತದೆ ಮುಂದೆ. ಒಂದು ಏನೆಲ್ಲ 1/4 kg 1 kg 4-5 ಬರ್ತವೆ. ಆ ಸೈಜ್ ಬರ್ತವೆ. ಅಂದ್ರೆ 100-150 ಗ್ರಾಮ್ ಬರ್ತದೆ. 100 ಗ್ರಾಮ್ ಬರ್ತದೆ. ಕರೆಕ್ಟಾಗಿ ಬರ್ತದೆ 100 ಗ್ರಾಮ್ ಬರ್ತದೆ. ಬೆಳಿಬೋದು. ನೀವು ಈ ಥರ ಬೆಳ್ಕೊಂಡು ಜನ ಪ್ರತಿಯೊಬ್ಬರು ಹಾಕ್ಕೊಂಡು ಮನೆಗೆ ನಿಮ್ಮ ಜೀವನ ಮಾಡಿಕೊಂಡು ನೀವು ಪ್ರತಿಯೊಬ್ಬಂದು ತಿನ್ಕೊಂಡು ನೀವು 4 ಜನಕ್ಕೆ ಹೇಳಿರಿ. ಪ್ರತಿಯೊಬ್ಬರು ಹೇಳಿ ಬೆಳೆದು ತೋರಿಸಿ. ನೀವು ಬೆಳೀರೋ ನೀವು ತಂದ್ಬಿಟ್ಟು ಹಾಕಿರಿ. ಮನೆ ಹಿತ್ಲಾಗನ ಹಾಕ್ಕೊಳ್ಳಿ, ಅದೇನು ತೊಂದರೆ ಮಾಡಲ್ಲ. ಬಿಸಿಲಿಗೆ ಚೆನ್ನಾಗಿ ಕಾಯಿ ಬಿಡ್ತದೆ. ಆಮೇಲೆ ಈ ಪಟಾಪುಟ್ಟಂಗೆ ಏನಿಲ್ಲ, ಅದೊಂಥರ ಇದೇ ಒಂಥರ ಬೆಳಿಬೋದು. ಅಣ್ಣ, ನಿಮ್ಮ ತೋಟದಲ್ಲಿ ಬಟರ್ ಫ್ರೂಟ್ ಹಾಕಿದ್ರಲ್ಲ, ಇದು ಸೇವಿನ ಗಿಡದ ಜೊತೆಗೆ, ಅದು ಯಾವ ಥರ ನಿರ್ವಹಣೆ ಅಂತ? ಅದು ಬೇರೆ ಥರ, ಅದು 15 ಅಡಿ 20 ಅಡಿಗೆ ಹಾಕ್ಬೇಕು, 15 ಅಡಿಗೆ ಹಾಕ್ಬೇಕು. ನೋಡಿ ಬನ್ನಿ ಇಲ್ಲಿ 15 ಅಡಿ, ಇಲ್ಲಿಂದ ಅಲ್ಲಿಗೆ 15 ಅಡಿ, ಹಂಗೂ 15 ಅಡಿಗೆ ಹಾಕಿದ್ದೀವಿ. ಈ ಥರ ನೀವು ಗಿಡ ಹಾಕಿ ಬೆಳೆದ್ರೆ ಭಾಳ ಒಳ್ಳೇದು. ಈ ಬಟಾಪುಟ್ಟು ಅದು ಗಾಸಿ ಹೆಚ್ಚಾಗಿಲ್ಲ, ಇದಕ್ಕೆ ವರ್ಷಕ್ಕೊಂದ್ಸಲಿ ಬೆಳೆ ಬರ್ತದೆ. 1 kg 100 ರೂಪಾಯಿಂದ 150 ರೂಪಾಯಿ ಆಗಿದೆ. ಕನಿಷ್ಠಪ್ಪ 100 ರೂಪಾಯಿಗೆ ಅದು ಹೋಗ್ತದೆ. ಅದು ನಮ್ಮದು 150 ಗಿಡ ಇದೆ, ವರ್ಷಕ್ಕೆ 3 ಲಕ್ಷ ರೂಪಾಯಿ ಉಡ್ತದೆ. ಮಾವಿನ ಫಸಲಿಗೇನು ಲಾಸ್ಟ್ ಇಲ್ಲ. ಮಾವಿನ ಫಸಲು ತೊಂದರೆ 5 ರೂಪಾಯಿ 10 ರೂಪಾಯಿ ಆಗುತ್ತದೆ. ಇದು 100 ರೂಪಾಯಿ ಕಡಿಮೆ ಯಾವತ್ತೂ ಹೋಗೋದಿಲ್ಲ. ಬಟಾಪುಟ್ಟು ಮಾತ್ರ ನೀವು ಬೆಳಿಕೊಳ್ಳಿ, ಬಟಾಪುಟ್ಟು ಬೆಳೀರಿ, ಆಪಲ್ಲು ಬೆಳೀರಿ. ನಿಮ್ಮ ತೋಟಕ್ಕೆ ಹೋಗಿ ಏನು ಬೇಕಾದ್ರೂ ಬೆಳ್ಕೊಂಡು ತಿನ್ಬೋದು. ಅದು ಭಾಳ ಒಳ್ಳೇದು. 1 ಎಕರೆ ಇದ್ರೆ ಬಟರ್ ಫ್ರೂಟ್ ಹಾಕ್ಬೋದು, ಹಾಕಬಹುದು. ಆಮೇಲೆ ಬಾಳೆಹಣ್ಣು ಹಾಕಬಹುದು, ತೆಂಗು ಹಾಕಬಹುದು. ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೋದು. ನೀರಾವರಿ ಇದ್ರೆ ಹೆಚ್ಚಿಗೆ ನೀರು ಕೆಳಗೆ ಪೈಪ್ ಹನಿ ಪೈಪರ್ ಹಾಕೊಂಬಿಟ್ರೆ ನಿಮಗೆ ಭಾಳ ಇನ್ನೂ ಅನುಕೂಲ. ನೀರೇನು ಹೆಚ್ಚು ಕಟ್ಟಂಗಿಲ್ಲ. ಹನಿ ಮಾಡ್ಕೊಂಬಿಟ್ರೆ ನೀರು ಮಸ್ತಾಗಿದ್ರೆ ಕಟ್ಕೊಬೋದು. ಅಣ್ಣ, ಎಷ್ಟು ವರ್ಷದ ಗಿಡ ಅಣ್ಣ ಇದು? ಇದು 3 ವರ್ಷದ ಗಿಡ. ಯಾವಾಗ ಅಣ್ಣ ಇದು ಫಸಲು ಬರೋದು? ಇದು ಬರೋ ಮುಂದೆ ವರ್ಷ ಬಿಟ್ಟಿಲ್ಲ, ಮುಂಚೆ ಬಿಡ್ತದೆ ಇದು ಗಿಡ. 3 ವರ್ಷದ ಗಿಡ. 3 ವರ್ಷದ ಗಿಡ ಇದು. ಅದು 1 ವರ್ಷ ಹಿಂದು, ಇದು 1 ವರ್ಷ ಮುಂದಾಗ ಹಾಕಿದ್ದು. ಅಂದ್ರೆ ಇದು ಮೇಂಟೆನೆನ್ಸ್ ಹೆಂಗಣ್ಣ? ಮೇಂಟೆನೆನ್ಸ್ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 4,000ದಿಂದ ಸರಿಯಾಗಿ ಬಂದು 10,000 ರೂಪಾಯಿ ಅಥವಾ ಒಂದು ಗಿಡಕ್ಕೆ ಬಟಾಪುಟ್ಟಗೆ 10,000 ರೂಪಾಯಿ. ನಮ್ಮ ತೋಟದಾಗೆ ಬಿಡ್ತದೆ. ಒಂದು ಗಿಡ ಕಿತ್ತರೆ 10,000 ರೂಪಾಯಿ ಒಂದು ಗಿಡಕ್ಕೆ ಬರ್ತದೆ. ಗಿಡ ನೋಡಿ ಸುಮಾರಿಗೆ ಇರ್ತದೆ. ಕಾಯಿ ಮಸ್ತಾಗಿ ಬಿಡ್ತದೆ. ಒಂದು ಕಾಯಿ 1 kg 1 ಕಾಯಿ ಬರ್ತದೆ. kg 3 ಬರ್ತವೆ, kg 2 ಬರ್ತವೆ. ಅಷ್ಟು ದಪ್ಪ ಬರ್ತವೆ. ನಮಗೊಂದು ಕನಿಷ್ಠ 3 ಲಕ್ಷದಿಂದ 4 ಲಕ್ಷ ಸಿಗ್ತದೆ ವರ್ಷಕ್ಕೆ, 2 ವರ್ಷದಿಂದ. ಎಷ್ಟು ಸಿಗ್ತದೆ? 2 ಲಕ್ಷದಿಂದ 3 ಲಕ್ಷದಿಂದ 4 ಲಕ್ಷ ತನಕ ಸಿಗ್ತದೆ. 100 ಗಿಡ ಆವೆ ನಮಗೆ. ಒಂದು ಗಿಡಕ್ಕೆ 10,000 ರೂಪಾಯಿಗೆ ಲಾಸ್ ಇಲ್ಲ. ಬಟಾಪುಟ್ಟಗೆ ಬೆಳಿಬೋದು. ಇದು ಮಾವಿನ ಗಿಡ ಲಾಸು. ಮಾವಿನ ಗಿಡದಾಗ ಏನು ಸಿಗಲ್ಲ. ಇದನ್ನು ನಾವು ನೋಡಿ ಮಾವಿನ ಗಿಡ ಹಾಕಿದ್ದೀವಿ, ಅದ್ರಾಗೇನು ಇವತ್ತು ಹುಟ್ಟಿಲ್ಲ. ನಮ್ಮ ಬಟಾಪುಟ್ಟಿಗೆ 2 ಗಿಡ ಹುಟ್ಟವೆ. 2 ಗಿಡಕ್ಕೆ ಹೋಟ್ಲಿಗೆ ತಗೊಂಡೋಗಿ ಕೊಡ್ತಾ ಇದ್ದೀವಿ. 100-150 ರೂಪಾಯಿ ನಂಗೆ ತಗೊಂತವ್ರೆ. ಆಪಲ್ ಇಟ್ಕೊಂಡಿದ್ರಲ್ಲ, ಆಪಲ್ ಕುಡಿ. ಈಗ ಇದ್ರದ್ದು ಕಾಯಿಲೆ ಗೀಲೆ ಏನು ಬರಲ್ವಾ? ಇಲ್ಲ, ಕಾಯಿಲೆ ಏನು ಬರಲ್ಲ. ಏನು ಬರಲ್ಲ ಕಾಯಿಲೆ. ಯಾವ ಕಾಯಿಲೆನೂ ಬರಲ್ಲ ಆಪಲ್ಲಾಗೆ. ಬಟಾಪುಟ್ಟೋಗು ಅಷ್ಟೇ ಭಾಳ ಒಳ್ಳೇದು. ಬಟಾಪುಟ್ಟನು
ಅದಕ್ಕೂ ಇದು ಮಾಡಿಬಿಟ್ಟು ಎರೆದ್ಬಿಟ್ಟು ಪಾನಕ ಮಾಡ್ಕೊಂಡು ಕುಡಿದ್ಬಿಟ್ರೆ ಭಾಳ ಒಳ್ಳೇದು. ಅನ್ನಕ್ಕೂ ಬೆಳ್ಸ್ಕೊಂಡು ತಿನ್ಬೋದು, ಅನ್ನಕ್ಕೂ ಚೆನ್ನಾಗಿರ್ತದೆ ಅದು ಬಟಾಪುಟ್ಟು ತಿನ್ನು. ಪ್ರತಿಯೊಬ್ಬರು ಇವಾಗ ಕುಡಿತಾವ್ರೆ, ಎಲ್ಲ ಜನನೂ ಹೋಟ್ಲಾಗೆ ಎಲ್ಲ ಕುಡಿತಾವ್ರೆ. ನಮ್ಮ ಹೋಟ್ಲಾಗೆ ಚೆನ್ನಾಗಿರ್ತದೆ. ನೀವು ಈ ಥರ ಹಾಕಿ ಬೆಳೀರಿ. ಯಾವ ಜಮೀನಾಗಲಿ ಬಟಾಪುಟ್ಟು ಬರ್ತದೆ, ಯಾವ ಜಮೀನುಗಳನ್ನ ಹಾಕಿ ಬರ್ತದೆ ಬಟಾಪುಟ್ಟು. ಆಪಲ್ ಮಾತ್ರ ನೀರಾವರಿ ಇದು ತಗ್ಗಿನ ಪಾಲಾಗೆ ಹೆಚ್ಚೋ ಬರೋಲ್ಲ, ಗೆದ್ದೋಡ್ಬಿಡ್ತದೆ. ಬಾರೆ ಒಳಗೆ ಎಲ್ಲಿ ಬೇಕು ಕೆಬ್ಬೆ ನೆಲದಾಗ ಎಲ್ಲಿ ಬೇಕಾದ್ರೂ ಬೆಳೀರಿ. ಮಳೆನೆಲ್ಲ ಕೆಬ್ಬೆ ನೆಲ ಗದ್ದೆ ಕಾನಾಗೆ ಮಾತ್ರ ಆಪಲ್ ಗಿಡ ಆಗಲ್ಲ, ಗದ್ದೆ ಕಾನಲ್ಲಿ ಬರಲ್ಲ ಅದು ಎಲ್ಲ ಗೆದ್ದೊಡಿತದೆ. ಕ್ಯಾನ್ಸರ್ಗೆ ಭಾಳ ಒಳ್ಳೇದು ಇದು ಬಟಾಪುಟ್ಟು. ನೋಡಿ ಅದು ಬನ್ನಿ ತೋರಿಸ್ತೀನಿ. ಅಲ್ಲಿ ಕಾಯಿ ಮಸ್ತ ಬಿಟ್ಟದೆ, ಆ ಗಿಡ ನೋಡ್ತೀವಿ, ತೋರಿಸ್ತೀನಿ ಬನ್ನಿ, ಕರ್ಕೊಂಡೋಗಿ ಬನ್ನಿ ಅಣ್ಣ, ನೋಡೋಣ. ಬನ್ನಿ. ಅಂದ್ರೆ ಈ ತೋಟದಲ್ಲಿ ನಿಮ್ಗೆ ಪ್ರತಿಯೊಂದು ಹಣ್ಣಿನ ಗಿಡ ಹಾಕಿದ್ರ? ಹಣ್ಣಿನ ಗಿಡ ಹಾಕಿದೀವಿ. ಏನೇನ್ ಹಣ್ಣಿನ ಗಿಡ ಹಾಕಿದ್ರಣ್ಣ? ಬಟಾಪುಟ್ಟು ಹಾಕಿದೀವಿ, ಇನ್ನೊಂದು ತೋಟದಾಗ ಬಟಾಪುಟ್ಟು ಹಾಕಿದೀವಿ, ಆಮೇಲೆ ಗ್ರಾನ ಪುಟ್ಟು ಹಾಕಿದೀವಿ, ಆಮೇಲೆ ಬಾಳೆ ಹಾಕಿದೀವಿ, ಅಡಿಕೆ ಹಾಕಿದೀವಿ, ತೆಂಗು ಹಾಕಿದೀವಿ, ಆಮೇಲೆ ಇನ್ನ ಒಂದು ಥರ ಹಣ್ಣಿನ ಗಿಡ ಎಲ್ಲ ಹಾಕಿದೀವಿ. ಇಂಥ ಹಣ್ಣಿನ ಗಿಡ ಇಲ್ಲ ನಂಗೆ, ಎಲ್ಲ ಹಣ್ಣಿನ ಗಿಡ ಹಾಕಿದ್ವಿ. ಇನ್ನೊಂದು ತೋಟದಾಗ 3 ಎಕರೆ ತೋಟದಾಗೆ, ಇದು 1 ಎಕರೆ, ಅದು 3 ಎಕರೆ. ಅಲ್ಲೂ ಹಾಕಿದ್ರ? ಅಲ್ಲೂ ಹಾಕಿದೀವಿ ಅಣ್ಣ. ಇದ್ರಲ್ಲಿ ತರಕಾರಿ ಅಂತ ಬಂದ್ರೆ ಏನೇನು ಹಾಕಿದ್ರಣ್ಣ? ಇದಾಗೆ ಟೊಮಟೊ ಹಾಕಿದೀವಿ, ಚೆಂಡು ಸೌಂತಿಕಾಯಿ ಹಾಕಿದೀವಿ, ಟೊಮಟೊ, ಬದನೆ ಗಿಡ, ಹೀರೆ ಗಿಡ ಹಾಕಿದೀವಿ. ಈಗ ಇನ್ನೂ ಅಷ್ಟು ಬೆಳಿಬೇಕು ಅಂತ ಅಂದ್ಬಿಟ್ಟು ಮನ್ಸು ಮಾಡ್ತಾ ಇದ್ದೀವಿ, ನೀರು ಕಟ್ತಾ ಇದ್ದೀವಿ. ಅಣ್ಣ ಇಲ್ಲಿ ಕಬ್ಬು ಹಾಕಿದ್ರಲ್ಲ ಅಣ್ಣ? ಕಬ್ಬು ಹಾಕಿದೀವಿ. ಮತ್ತೆ ತೆಂಗಿನ ಗಿಡ ಎಲ್ಲ ಐತೆ? ತೆಂಗಿನ ಗಿಡನೂ ಅದೇ, ಕಬ್ಬು ಅದೇ ಒಂದು 60 ಗಿಡ ತೆಂಗಿನ ಗಿಡ ಅವೆ. ಬಾಳೆ ಒಂದು 150 ಗಿಡ ಹಾಕಿದ್ದೀನಿ. ಈ ಏಲಕ್ಕಿ ಬಾಳೆ ಒಂದು 50 ಗಿಡ ಅವೆ. ಸುತ್ತ ಹಾಕಿದ್ವಿ, ಮಧ್ಯೆ ಜಾಗ ಬಿಟ್ಕೊಂಡಿದ್ವಿ. ಮಧ್ಯೆ ಚಲ್ಜೆ ಬೆಳೆ ಬೆಳಿತೀವಿ, ಹಣ್ಣಿನ ಗಿಡ ಹಾಕ್ಕೊಂಡು ಸುತ್ತ ಬಾಳೆ ಗಿಡ, ಅಡಿಕೆ, ತೆಂಗಿನ ಗಿಡ ಹಾಕ್ಕೊಂಡಿದ್ದೀವಿ. ಚೆನ್ನಾಗೇ ಬರ್ತದೆ. ನೀವು ಅದೇ ಥರ ಬೆಳೆದು ರೈತರುಗಳು ಮುಂದುವರಿರಿ. ನಿಮ್ಮ ಮನೆಗೆ ನೀವು ಕಷ್ಟ ಬಿದ್ದು ಮಾಡಬೇಕು. ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಪ್ರತಿ ಒಂದು ಕೆಲಸನೂ ಮಾಡ್ಬೇಕು ನೀವು. ಮನೆ ಮಕ್ಕಳಾಗಲಿ ಮರಿಯಾಗಲಿ ನಾವು ಜೀವನ ಮಾಡಿದ್ರೆ ನಮ್ಗೆ ಅನುಕೂಲ. ನಾವು ಮಾಡಿದ್ರೆ ನಮ್ಗೆ ಅನುಕೂಲ ಇಲ್ಲೇ ಇಲ್ಲ. ಮನೆ ಕೂತು ಸೋಂಬಾರಿ ಆಗಬಾರ್ದು. ಆದಷ್ಟು ನೀವು ಪ್ರಯತ್ನ ಪಟ್ಟು ಬೆಳಿಬೇಕು. ನಮಗಿನ್ನ ಖುಷಿ ಆಗ್ತದೆ, ನಮಗಿನ್ನ ಮಾಡೋ ಶಕ್ತಿ ಅಂತ. ಮನೆ ನೋಡಿ 6 ಗಂಟೆಗೆ ಬಂದೆ ಅವ್ನು ಬೆಳಿಗ್ಗೆ. ಯಾಕೆಂದರೆ ನಮ್ಮ ತೋಟದ ಕೆಲಸ ನೋಡ್ಬೇಕು ನಾವು. ಅಲ್ಲಿ ಎಣ್ಣನ ಬೆಳೆಯೋದ ಇಲ್ವೋ ಎದ್ಗೋದೋ ನೋಡ್ತಾ ಇದ್ರೆ ಅದು ಬೆಳೆಯುತ್ತೆ. ನಾವು ಮಕ್ಕಳು ಸಾಕೊಂಡು ಬೆಳೆದ್ರೆ ನಾವು ನಮಗೆ ಪ್ರಯತ್ನ ಆಗ್ತದೆ, ದುಡ್ಡು ಉತ್ಪತ್ತಿ ಆಗ್ತದೆ. ನಮ್ಮ ಮನೆ ಮಕ್ಕಳು ಮರಿ ಎಲ್ಲರೂ ತಿಂತಾರೆ. ಎಲ್ಲರೂ 10 ಜನಕ್ಕೂ ಕೊಡ್ಲೂಬೋದು, ದಾನನೂ ಮಾಡ್ಬೋದು. ಏನು ಬೆಳೆದ್ರೆ ದಾನ ಇಲ್ಲ. ನಾವು ಒಬ್ಬೊಬ್ಬರು ತಿರಿಯೋಕೆ ಹೋದರೆ ನಮ್ಗೆ ಒಳ್ಳೇದಾಗಲ್ಲ. ನಾವು ಒಬ್ಬರಿಗೆ ದಾನ ಕೊಟ್ಟು ನಾವು ಮನೆಗೆ ತಿನ್ನಬೇಕು. ನಾವು ಜೀವನ ಮಾಡ್ಬೇಕು ದುಡ್ಡಿಗೆ. ದಾನ ಮಾಡೋ ಶಕ್ತಿ ಇರೋ ರೈತರಿಗೆ ನಾವು ಒಂದು ಬೆಳೆದ್ರೆ 10 ಜನಕ್ಕೆ ಕೊಡ್ತೀವಿ. ಮನೆ ಇದೆಯಲ್ಲ, ರಾಗಿ ಬೆಳಿತೀನಿ, ಭತ್ತ ಬೆಳಿತೀನಿ, ಕಬ್ಬು ಬೆಳಿತೀನಿ. ಪ್ರತಿಯೊಂದು ಇವಾಗ ಆ ತೋಟದಲ್ಲಿ 5-6 ಥರ ಹಣ್ಣಿನ ಗಿಡ ಇವೆ. ಇನ್ನೊಂದು ತೋಟದಾಗೆ ಅದು ಬೆಳೆ ಬಂದದ ಅಲೆ ತೆಗಿತಾ ಇದ್ದೀವಿ, ಕಿತ್ಕೊಂಡು ಕಳಿಸ್ತಾ ಇದ್ದೀವಿ. ಬಂದರೆ ಇವ್ರಿಗೆ ನೋಡಿ ನಿಮ್ಮ ಅಂತ ಯಾರನ್ನು ಬರ್ತಾರೆ ನೋಡೋಕ್ಕೆ, ಅವ್ರಿಗೆಲ್ಲ ಕೈ ತುಂಬ ಕೊಟ್ಟು ಕಳಿಸ್ತೀವಿ. ಸ್ಕೂಲ್ ಮೇಷ್ಟ್ರುಗಳು ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ನೇರಳೆ ಮರ ಅವೆ, ಪ್ರತಿಯೊಂದು ಆ ತೋಟದಾಗೆ ಅವೆ. ಈ ತೋಟ ಕಡಿಮೆ, ಆ ತೋಟದಾಗ 3 ಎಕರೆ ಇದೆ. ನೀರು ಮಾತ್ರ ಮಸ್ತಾ ಬರ್ತದೆ, ಇಲ್ಲೂ ಬರ್ತದೆ ಅಲ್ಲೂ ಬರ್ತದೆ. ನೀರು ಮಾತ್ರ 300 ಅಡಿನೇ ಬೋರು ನಮ್ಮವು. ನಿಜವಾದ ಶ್ರೀಮಂತ ರೈತ. ಒಳ್ಳೆ ಬೆಳೆ ಬೆಳಿತೀವಿ, ಒಳ್ಳೆ ಗಾಳಿ ಕುಡಿತೀವಿ. ನೋಡಿ 82 ವರ್ಷ ಒಳ್ಳೆ ಗಾಳಿ ಕುಡಿತೀನಿ. 6 ಗಂಟೆಗೆ ಬಂದರೆ ತೋಟದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೂ ಮಾಡ್ತಾ ಇದ್ದೀನಿ. ನೀವು ಅದೇ ಥರ ಬೆಳೆದು ನೀವು ರೈತರಾಗಿ ಪ್ರತಿಯೊಬ್ಬರಿಗೂ ಬೇರೆ ಶ್ರೀಮಂತರಲ್ಲ, ರೈತರು ಶ್ರೀಮಂತರು. ಇವತ್ತಿನ ಕಾಲಕ್ಕೆ ರೈತರು ಬಿಟ್ಟರೆ ಯಾರೂ ಇಲ್ಲ. ಇವತ್ತಿನ ಕಾಲದಾಗೆ ರೈತರೇ ದೊಡ್ಡವರು. ಅಲ್ಲ, ಯಾವುದು ಟೆನ್ಷನ್ ಇಲ್ಲ ನಮಗೆ. ಪ್ರತಿಯೊಂದು ಬೆಳ್ಕೊಂಡು ತಿಂತೀವಿ, ಯಾವುದು ಏನು ತೊಂದರೆ ಆಗಲ್ಲ. ನಾವು ತಿಂದು 10 ಜನಕ್ಕೆ ಕೊಡ್ತೀವಿ. ಅದರಿಂದ ಶ್ರೀಮಂತ ರೈತ. ಯಾವತ್ತೂ 82 ವರ್ಷ ಆಗಿದೆ ನನಗೆ. ಇವತ್ತು ನಾನು ಬೆಳೀತಾ ಇದ್ದೀನಿ. ಪ್ರತಿಯೊಂದು ರಾಗಿ, ಭತ್ತ, ಮನೆ ಇತ್ತು, ತೋಟ ತುಡಿಕೆ ಎಲ್ಲ ಮಾಡ್ತಾ ಇದ್ದೀನಿ. 4 ಎಕರೆ ತೋಟ ಮಾಡ್ತಾ ಇದ್ದೀನಿ ಇವತ್ತೂ. ಇದು 5 ವರ್ಷದ ಗಿಡ. 2 ಬೆಳೆ ಕಾಯ್ಕಿತ್ತಿದ್ವಿ, 3ನೇ ಬೆಳೆ ಬಂದದೆ. ಈ ಥರ ನೀವು ಒಂದು 20 ಗಿಡ, 10 ಗಿಡ, 15 ಗಿಡ ಮಾಡಿಕೊಂಡ್ರೆ ನಿಮಗೂ ಮನೆ ಒಳಗೆ ಸುಖವಾಗಿ ಬೆಳ್ಕೊಂಡು ತಿನ್ಬೋದು. ಪ್ರತಿಯೊಬ್ಬರಿಗೂ ಇದು ಮಾಡ್ಬೋದು. ಈ ಗಿಡದಾಗ ಏನಿಲ್ಲ 100 kg ಕಾಯಿ ಆಗ್ತದೆ. 100 kgಗೆ ದುಡ್ಡು ಎಷ್ಟು? 10,000 ರೂಪಾಯಿ ಆಯಿತು. ನೋಡಿ, ಈ ಥರ ನೀವು ಬೆಳೆದು ತೋರಿಸಿರಿ 4 ಜನಕ್ಕೆ. ಇದೇ ಥರ ತೋರಿಸಿ. ಏನಣ್ಣ ಎಲೆಗೊಂದು ಕಾಯಿ ಬಿಟ್ಟೈತೆ? ಎಲೆಗೊಂದು ಕಾಯಿ ಬಿಟ್ಟದೆ. ಹೌದ್ರಾ? ಅಲ್ಲೊಂದು ಗಿಡ, ಇಲ್ಲೊಂದು ಗಿಡ, 2 ಗಿಡ. ಅಲ್ಲೊಂದು ಗಿಡ ಇತ್ತು, ಅದು ಇನ್ನೂ ಚೆನ್ನಾಗಿ ಬಿಟ್ಟಿತ್ತು. ಯಾಕೆ ಹೊಟ್ಟಾಯ್ತು ಅದು. ಯಾಕೆ ಏನಾಯ್ತಣ್ಣ ಅದು? ಅದು ಒಂಥರ ಅಡೆ ಬೇರ್ ಸತ್ತೋಗ್ಬಿಟ್ಟಿತ್ತು. ಅಂದ್ರೆ ಸಾಯ್ದಿಲ್ದಂಗೆ ನೋಡ್ಕೊಬೇಕು. ಇಲ್ಲ, ಸಾಯಿ ಏನಾಗಲ್ಲ. ಅಡೆ ಅವು ಈ ಕಡೆ ಗುಂಡಿ ಇದೋದು
ನೀರಿನ ತೊಟ್ಟಿ ಮಾಡಿದ್ದು ಆ ಕಡೆ ಬೇರೆ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟಿತ್ತು. ಓ ಅಂದ್ರೆ ನೀರ್ ಜಾಸ್ತಿ ಕಟ್ಟಂಗಿಲ್ಲ. ನೀರು ಬಟರ್ ಫ್ರೂಟ್ಗೆ ನೀರ್ ಜಾಸ್ತಿ ಬೇಕು ಅಂತ ಇಲ್ಲ ಇಲ್ಲ ಏನಿಲ್ಲ 15 ದಿವಸಕ್ಕೊಂದ್ಸಲಿ ಕಟ್ಟರೆ ಸಾಕು. ಹೌದ್ರಾ? 15 ದಿವಸಕ್ಕೊಂದ್ಸಲಿ. ಇದಕ್ಕೆ ನೀರು ಜಾಸ್ತಿ ಕೊಡ್ಬೇಕು? ಇಲ್ಲ 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 ನಾವು ಆತೋಡ ಕೊಡ್ತೀವಲ್ಲ 15 ದಿವಸಕ್ಕೆ, ನೀವು ಕೊಡೋದು 15 ದಿವಸಕ್ಕೆ. ಇದು ಕ್ಯಾನ್ಸರ್ ಬಹಳ ಒಳ್ಳೇದು. ನೋಡಿ ಈ ತರ ನೋಡಿ ಈ ತರ ಇರ್ತದೆ ನೋಡಿ, ಹಿಂಗ್ ಬರ್ತದೆ ಚೆನ್ನಾಗೆ. ಕಾಯಿ ಒಳಗಡೆ ಇದು ಬೀಜ, ಇದ್ರೊಳಗೆ ಒಳಗಡೆ ಬೀಜ ಇದು ನೋಡಿ, ಇದನ್ನ ತಿನ್ನೋದು ಇದು ಈ ಮೆಗಲ್ದು. ಹಣ್ಣಾದ್ಮೇಲೆ ಅಣ್ಣ ಇದು ಹಣ್ಣಾದ್ರೂ ಮಾತ್ರ ಟೇಸ್ಟ್ ಇರೋದು. ಹಣ್ಣು ಆಗ್ಬೇಕು. ಕಾಯಿ ತಿನ್ನಲ್ಲ, ಮೆತ್ಕಾತದೆ. ಕಾಯಿ ತಗೊಂಡು ಅಲ್ಲಿ ಮಡಿಬಿಟ್ರೆ 3 ದಿನಕ್ಕೆ ಮೆತ್ಕಾವತ್ತದೆ. ಆ ಮೆತ್ಕಾದಾಗ ಚಮಚದಾಗೆ ಕೆರ್ಕೊಂಡು ತಿನ್ಬೋದು, ಇಲ್ಲ ಅದನ್ನ ಕೆರೆದ್ಬಿಟ್ಟು ಜ್ಯೂಸ್ ಮಾಡ್ಬೋದು, ಒಂದು ಸಕ್ಕರೆ ಹಾಕೊಂಡಿಟ್ಟು. ಬಹಳ ಒಳ್ಳೇದು. 1 ಎಕರೆನಲ್ಲಿ ಇಷ್ಟೆಲ್ಲ ಮಾಡಿದಾರೆ ಅಂತಂದ್ರೆ ಒಂಥರ ಖುಷಿ ಅನ್ಸು. ಒಂದೇ ಒಂದು ಬೋರ್ ಇಟ್ಕೊಂಡು 1 ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀರಾ ಅಂತಂದ್ರೆ ಈ ತರ ನಮ್ಮ ಕರ್ನಾಟಕದಲ್ಲಿ ನೋಡುವಂತ ರೈತರುಗಳಿಗೂ ಒಂದು ಮಾದರಿ ಆಗ್ತದೆ. ಅರ್ಶನ ಹಾಕಿದೀವಿ, ಸಾಂಕಿ ಹಾಕಿದ್ದು ಆಗೋಯ್ತು. ತಿರ್ಗಾ ಅಲ್ಲಿ ಉಣಿದೀವಿ ತಂದು. ಇದು ಬಾಳೆ, ಈ ಬಾಳೆಗೆ 10 ರೂಪಾಯಿ ಒಂದು ಕಾಯಿ. ಈ ಬಾಳೆ ಈ ಬಾಳೆಕಾಯಿ 10 ರೂಪಾಯಿಗೆ ಒಂದು. ರಿಲಯನ್ಸ್ಗೆ ಹಾಕ್ತಾ ಇದ್ದೀವಿ. ಇದು ಏನಿಲ್ಲ ಅಂದ್ರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಮೇಲೆ ಉಡ್ತದೆ ಈ ಬಾಳೆಗೆ. ಎಷ್ಟು ಗಿಡ ಹಾಕಿದ್ರಣ್ಣ? 100 ಗಿಡ ಅವೆ. ಏಲಕ್ಕಿ ಬೆಳೆನ ಇದು? ಅಲ್ಲ, ಮದರಂಗ ಬಜ್ಜಿಕಾಯಿ. ಓಹೋ, ಬಜ್ಜಿ ಮಾಡ್ತಲ್ಲ ಅದು. ಅದ್ರಲ್ಲಿ ಲಾಭ ಇದೆಯಾ? ಲಾಭ ಐತೆ, ಸಖತ್ ಲಾಭ ಅದೇ. ಅದು ಯಾವ ತರ ಅಂತ? ಕೆಜಿ ಲೆಕ್ಕಂಗ? ಕೆಜಿ ಎಲ್ಲ ಕಾಯಿ 10 ರೂಪಾಯಿ. ಒಂದು ಕಾಯಿ 10 ರೂಪಾಯಿ. ಅಂಗಡಿಯ ತಗೊಂಡವ್ರು 5 ರೂಪಾಯಿ 6 ರೂಪಾಯಿ ತಾಂತಾರೆ. 6 ರೂಪಾಯಿಗೆ ಒಂದು ಕಾಯಿ ತಗೊಂತಾರೆ ಅಂಗಡಿಯವ್ರು. ಬರ್ಲಿ ತೋರಿಸ್ತೀನಿ ಬನ್ನಿ, ನೋಡಿ ಸೈಜ್ ಬರ್ತವೆ. ಒಂದ್ಸಲಿಗೆ 500-600 ಕಾಯಿ ಹಾಕ್ತೀನಿ ಒಂದ್ಸರಿಗೆ. ಒಂದು ದಿವಸಕ್ಕೆ ಒಂದ್ಸಲಿ ಕುಯ್ಕೊಂಡೋದ್ರೆ 500-600 ಕಾಯಿ, 5,000-6,000 ಉಡ್ತದೆ. ಬೇಡಿಕೆ ಇದೆ? ಬೇಡಿಕೆ ಇದೆ. ಎಲ್ಲ ಇದ್ಕೋತಾರೆ ಹೈದ್ರಾಬಾದ್ಗೆ. ನಾವು ಹಾಕೋದೆಲ್ಲ ಹೈದ್ರಾಬಾದ್ಗೆ. ಓಹೋ, ಅಲ್ಲಿ ಬಜ್ಜಿ ಮಾಡೋದಕ್ಕೆ ಅಲ್ಲಿ ತಗೊಂಡೋಗ್ತಾರೆ. ರಿಲಯನ್ಸ್ ಕೊಟ್ಬಿಡ್ತೀವಿ, ಅವರು ಅಲ್ಲಿ ಕಳಿಸ್ತಾರೆ ರಿಲಯನ್ಸ್ಗೆ. ನೋಡಿ ಇದು ಪಚ್ಚಬಾಳೆ. ಇದು ಪಚ್ಚಬಾಳೆ. ಇದು ಎಷ್ಟು ಕೆಜಿ ಬರ್ಬೋದಣ್ಣ ಇದು? ಇದು 35-40 ಕೆಜಿ ಬರ್ತದೆ. ಇದು ನಿಮ್ಮ ಮನೆಗೆ ಹಾಕೊಂಡಿದ್ರಾ? ಇಲ್ಲ, ತಿನ್ನಕ್ಕೆ ಹಾಕೊಂತೀವಿ. ಆತವಾರದಾಗ ಒಂದು 100 ಕೊಟ್ಬಿಡ್ತೀವಿ ಇದಕ್ಕೆ ಮಾರಕ್ಕೆ, ಅಂಗಡಿಗೆ ಹಾಕ್ಬಿಡ್ತೀವಿ. ಪಚ್ಚಬಾಳೆ ಇದು ಒಂದು 4 ಗುಣಿ ಹಾಕಿದ್ದು ಅಲ್ಲಿ ಸುತ್ತಿ ಉಣಿದ್ದು ತಗೊಂಬಂದು ನೋಡಿ. ಇನ್ನು ಇರೋದು ನೋಡಿ, ಇಲ್ಲದು ನೋಡಿ. ಇಲ್ಲ ಅಲ್ಲದೆ ನೋಡಿ ಆ ಕಾಯಿ. ಅಣ್ಣ ಇಷ್ಟನೇ ಬರೋದು? ಎಷ್ಟು ಕೆಜಿ ಬರ್ತಣ್ಣ ಇದು? ಇದು ಕೆಜಿ ಆದರೆ ಒಂದು 30 ಕೆಜಿ ಬರ್ತದೆ. ಕಾಯಿ ಲೆಕ್ಕಾರು ಒಂದೊಂದೇ ಕಾಯಿ 10 ರೂಪಾಯಿ ಒಂದು ಕಾಯಿ ಕೊಡ್ತೀವಿ. 10 ರೂಪಾಯಿ ಒಂದು ಕಾಯಿ. ಯಾರನ್ನ ಬಂದ್ರೆ 10 ರೂಪಾಯಿ ಒಂದು ಕಾಯಿ? ಇಲ್ಲ, ತಗೊಂಡು ನಾವೇ ಹಾಕ್ತೀವಿ. ರಿಲಯನ್ಸ್ಗೆ ನೆಲಮಂಗಲದಾಗೆ ರಿಲಯನ್ಸ್ಗೆ ಹಾಕ್ತೀವಿ. ಅಂಗಡಿಗೆ ಆದರೆ 5 ರೂಪಾಯಿ 6 ರೂಪಾಯಿ ಕೊಡ್ತಾರೆ ಒಂದು ಕಾಯಿ. ನಾನು 10 ವರ್ಷ ಹುಡುಗ ಈ ಭೂಮಿಗೆ ನಾನು ಕೈ ಇಕ್ಕಿರೋದು. 10 ವರ್ಷ ಹುಡುಗದಿಂದ ಇವತ್ತು 82 ವರ್ಷ ತನಕ ಬದುಕು ಮಾಡಿದ್ದೀನಿ ಭೂಮಿಗೆ. ನಾನು ಸುಳ್ಳು ಮಾತ್ರ ಯಾವುದು ಹೇಳ್ತಾ ಇಲ್ಲ. ನಮ್ಮ ತಂದೆ ಯಾತಾಯತವರು ಅವ್ರು ನಿಲ್ಲಿಸ್ಬಿಟ್ಟು ನಾವು ಕಬ್ಬು ಬೆಳೆಯುವ, 1 ಲೋಡು 2 ಲೋಡ್ ಕಬ್ಬು ಬೆಳೆಯುವ, ಆಲೂಗಡ್ಡೆ ಬೆಳೆಯುವ, ಬದನೆಕಾಯಿ ಬೆಳೆಯುವ, ಪ್ರತಿಯೊಂದು ತರಕಾರಿನೂ ಬೆಳೆದು ಎಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ತರಕಾರಿ ಬೆಳೆದುಬಿಟ್ಟು ನೋಡಿದ್ದೀವಿ. ರೇಷ್ಮೆ ಬೆಳೆದು 10 ವರ್ಷ 15 ವರ್ಷ ಅದು ಬೇಕಾದ್ರೆ ಸಂಪಾದನೆ ಮಾಡ್ದು. ನಾವು ಒಂದು 5 ಜನ ಅಣ್ಣ ತಮ್ಮದಿರು, 6 ಜನ ಹೆಣ್ಮಕ್ಳು, 11 ಜನ ನಮ್ಮ ತಂದೆಗೆ, 11 ಜನನೂ ಸಾಕಿದು, 11 ಜನ ಮಕ್ಕಳು ಎಲ್ಲ ಆದರು. ಈಗ ನಾವು ಅಣ್ಣ ತಮ್ಮದಿರೆಲ್ಲ ಹಂಚ್ಕೊಂಡಿದ್ವಿ. ತಲಾಕ್ 3 ಎಕರೆ ಬಂದದೆ, ನಡೆಸ್ತಾ ಇದ್ದೀವಿ. 15 ವರ್ಷ ಇತ್ತು, ಅದೇನೋ ಒಂದು ಹೆಚ್ಚು ಕಡಿಮೆ ಆಗೋಯ್ತು, ಹೊರಟೋಯ್ತು ಜಮೀನು. ಈಗ 10 ವರ್ಷದಿಂದ ನಾನು 10 ವರ್ಷದ ಹುಡುಗನಿಂದನೂ ಭೂಮಿ ಸತ್ವಾಗಿ ಹೇಳ್ತೀನಿ, ದುಡಿದಿದ್ದೀನಿ. ಇವತ್ತು ದುಡಿತಾ ಇದ್ದೀನಿ ನಾನು. ಇವತ್ತು ಏನು ಅಲ್ಲ ಅಂತ ಇಲ್ಲ. ಇವತ್ತು ಕುಂತ್ಕೊಂಡು ಉಣ್ಣೋದಿಲ್ಲ ನನ್ನ ಬದುಕು. ಉಣ್ತಾ ಬದುಕು ಮಾಡಬೇಕು, ಅಲ್ಲಿ ಹೋಗ್ಬೇಕು ಬರಬೇಕು. ನಾನು ತೋಟಕ್ಕೆ ಪೇಟೆಗೆ ಹೋಗ್ತೀನಿ, ಮಕ್ಳ ಮನೆಗೆ 1 ಗಂಟೆ ಇರೋಲ್ಲ, ಓಡ್ಬಂದ್ಬಿಡ್ತೀನಿ ತೋಟಕ್ಕೆ ಹೋಗ್ಬೇಕು ಅಂತ. ಅವರು ಇರಿ ಅಂತ ಅಂತಾರೆ. ಇವತ್ತು ನಾನು ಇರೋದಿಲ್ಲ, ಬರ್ತಾ ಇರೋದೆ ನೋಡಿ. ಇವಾಗ ಬಂದು 6 ಗಂಟೆ ಬಂದೊಂದು ಇಲ್ಲೇ ತೋಟದವನೇ ಇರ್ತೀನಿ. ಅಲ್ಲ, ಈಗ ನೀವು 10 ವರ್ಷದಿಂದ ಹುಡುಗನಿಂದ ರೈತರಾಗಿ ಕೆಲಸ ಮಾಡಿ ಗುರುತಿಸ್ಕೊಂಡ್ಬಿಟ್ಟಿದ್ರ ನೀವು. ನೀವು ರೈತರಾಗಿರೋದಕ್ಕೆ ಏನ್ ಅನಿಸ್ತಾ ಇದೆ ಅಂತ? ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ನನಗೆ. ರೈತ ಆಗ್ಬಿಟ್ಟು ನನ್ನಂಗೆ ಎಲ್ಲ ಪ್ರತಿಯೊಬ್ಬರೂ ಮಾಡಬೇಕು, ದುಡಿಬೇಕು, 4 ಜನಕ್ಕೆ ಕೊಡಬೇಕು, 4 ಜನಕ್ಕೆ ಉಣ್ಬೇಕು, ನಾವು ತಿನ್ನಬೇಕು, ನಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅಂತ ಇರಬೇಕು ಅನ್ನೋ ರೈತರುಗಳು. ನನ್ನ ಮಕ್ಕಳು ಇವತ್ತು ನೋಡಿ ನಾವು ದುಡ್ದು ನನ್ನ ಮಕ್ಕಳು ಚೆನ್ನಾಗೇ ಅವರೇ.
3 ಜನ, ಒಂದು ಹೆಣ್ಣು ಹುಡುಗಿದೆ, ಇಬ್ಬರು ಗಂಡು ಮಕ್ಳವ್ರೆ, ಚೆನ್ನಾಗವ್ರೆ, ಒಬ್ಬರು ಅವ್ರಿಗೂ ಯಾರು ತೊಂದರೆ ಇಲ್ಲ. ಅವನು ಹಂಗೆ ಮಾಡ್ತಾವ, ನಾನು ಹೆಂಗೆ ಮಾಡಿದ್ನೋ ಅವ್ನು ಹೊರಗಡೆ ಹಂಗೆ ಮಾಡ್ತಾವ. ನನ್ನ ಮಗ 2ನೇ ಮಗ, ದೊಡ್ಡವನು ಹಿಮಾಲಯ ಪೈಕ್ ಹೋಗ್ತಾನೆ. ಒಳ್ಳೊಳ್ಳೆ ವಿಚಾರ ತಿಳಿಸಿದ್ರ. ಒಂದೇ ಎಕರೆನಲ್ಲಿ ಬಹಳಷ್ಟು ಗಿಡಗಳು ಬೆಳೆದಿದ್ರ, ತರಕಾರಿ ಬೆಳೆದಿದ್ರ, ಹಣ್ಣುಗಳು ಬೆಳೀತಾ ಇದ್ದೀರಾ. ಆಮೇಲೆ ಜೊತೆಗೆ ಯಾವ್ದು ಕೂಡ ವೇಸ್ಟ್ ಮಾಡಿಲ್ಲ, ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೀರಾ. ಇರೋಂತ ಒಂದು ಜಮೀನಲ್ಲೇನೆ ಬೆಳೆದು ತೋರಿಸಿದೀರಾ. ಓಕೆ, ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಬಹಳ ಒಳ್ಳೇದು ಹೇಳಿದ್ರೆ ಅವ್ರು ಮಾಡ್ಬೇಕು ಅನ್ನೋ ಸದ್ದೇಶ ಮಾಡ್ಬೇಕು ಅವರು. ಅವಾಗ ಅವರು ಖುಷಿ ಪಟ್ಟು ಇನ್ನೊಬ್ರು ನನ್ನಂತವ್ರಿಗೆ ಹೇಳ್ಬೇಕು, ನೀವು ಈ ತರ ಮಾಡಿ, ನಾನು ಮಾಡಿದ್ದೀನಿ, ಇನ್ನೊಬ್ರು ನೋಡಿದೆ ನಾವು ಒಬ್ರು ನೋಡಿ ಈಗ ಆಪಲ್ ಹಾಕಿದ್ದು, ಎಲ್ಲೋ ನೋಡ್ದು ತಗೊಂಬಂದು ಹಾಕ್ತೋ ಆಪಲ್ನ. ಹಂಗೆ ನಾವು ಒಬ್ರು ನೋಡಿ ಇನ್ನೊಬ್ರು ನೋಡಿ ಮಾಡಬೇಕು. ಪ್ರತಿಯೊಬ್ಬರು ರೈತರುಗಳು ಸ್ವದೇಶದಿಂದ ಮಾಡಿ ಅವ್ರ ಶಕ್ತಿಯಿಂದ ಮಾಡಿದ್ರೆ ಬೆಳಿಬೋದು, ಮನೆಗೆ ಊಟ ಮಾಡಿಕೊಂಡು ಹೆಂಡ್ರು ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ, ಮುಂದುವರಿಬೋದು. ಅದಕ್ಕೆ ಲಾಸ್ ಇಲ್ಲ. ಆಯ್ತಣ್ಣ, ಇಲ್ಲಿವರೆಗೂ ಒಳ್ಳೆ ಮಾಹಿತಿ ಕೊಟ್ಟಿರೋದಕ್ಕೆ ನಮಸ್ಕಾರ ಅಣ್ಣ. ನಮಸ್ಕಾರ. ರೈತ 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 ಅನ್ನ ಕೊಡುವ ದಾತ